ಒಂದೇ ಅಂಕಿ ಅನೇಕ ಬಾರಿ ಆವರ್ತಿಸುವಾಗ ವರ್ಗ ಕಂಡುಹಿಡಿಯುವ ಟ್ರಿಕ್ಸ್ ನಾವು ನೋಡೋಣ. 11ರ ವರ್ಗ ಸಮ 121. ಇಲ್ಲಿ 1 ಎಂಬ ಸಂಖ್ಯೆ 2 ಸಲ ಆವರ್ತಿಸಿದೆ. ಆದ ಕಾರಣ ನಾವು ಉತ್ತರದಲ್ಲಿ 1, 2 ಎಂಬುದಾಗಿ ಬರೆಯಬೇಕು. ಆಮೇಲೆ ಅದನ್ನು ಅವರೋಹಣ ಕ್ರಮದಲ್ಲಿ ಕೊಂಡೊಯ್ಯಬೇಕು. ಆಗ ಅಲ್ಲಿ ಕೊನೆಗೆ 1 ಬರುವುದು. ಆಗ ಉತ್ತರ 11ರ ವರ್ಗ ಸಮ 121 ಆಗಿದೆ. 111ರ ವರ್ಗ ಸಮ ಇಲ್ಲಿ 1 3 ಸಲ ಆವರ್ತಿಸುವುದು. ಆದ ಕಾರಣ ಉತ್ತರದಲ್ಲಿ 1, 2, 3 ಎಂಬುದಾಗಿ ಬರೆದು ಆಮೇಲೆ ಅವರೋಹಣ ಕ್ರಮದಲ್ಲಿ ಕೊಂಡೊಯ್ಯಬೇಕು. ಆಗ 1, 2, 3, 2, 1 ಇದರ ಉತ್ತರವಾಗಿರುವುದು. ಅದೇ ರೀತಿ 1 4 ಸಲ ಆವರ್ತಿಸುವಾಗ 1, 1, 1, 1ರ ವರ್ಗವು 1, 2, 3, 4, 3, 2, 1 ಆಗುವುದು. 1 5 ಸಲ ಆವರ್ತಿಸುವಾಗ ಅದರ ವರ್ಗವು 1, 2, 3, 4, 5, 4, 3, 2, 1 ಆಗುವುದು. ಸಾವಿರದ 101ರ ವರ್ಗ ಇದರಲ್ಲಿ 1 3 ಸಲ ಆವರ್ತಿಸುತ್ತದೆ. ಆದ ಕಾರಣ ನಾವು ಉತ್ತರದಲ್ಲಿ 1, 2, 3, 2, 1 ಎಂಬುದಾಗಿ ಬರೆಯಬೇಕು. ಆಮೇಲೆ ಏಕಸ್ಥಾನದಿಂದ ಏಕಸ್ಥಾನದ ಅಂಕೆಯ ಎಡಬದಿಯಲ್ಲಿ 0, 2ರ ಎಡಬದಿಯಲ್ಲಿ 0, 3ರ ಎಡಬದಿಯಲ್ಲಿ 0, 2ರ ಎಡಬದಿಯಲ್ಲಿ 0 ಬರೆಯಬೇಕು. ಆಗ ನಮಗೆ ಬೇಕಾದ ಉತ್ತರವು ಸಿಗುವುದು. 10,101ರ ವರ್ಗವು 10, 20, 30, 21 ಆಗುವುದು. ರ ವರ್ಗ ಸಮ ಎಷ್ಟು? 11ರ ವರ್ಗ ಅಂದರೆ 121. 121ಕ್ಕೆ 4ರಿಂದ ಗುಣಿಸಿದಾಗ ನಮಗೆ 484 ಸಿಗುವುದು. ಆದ್ದರಿಂದ 22 × 22 ಎಂಬುದು 484ಕ್ಕೆ ಸಮಾನವಾಗುವುದು. ಅದೇ ರೀತಿ 222 × 222 ಅಂದರೆ 111 × 111 ಅಂದರೆ 1, 2, 3, 2, 1. ಅದಕ್ಕೆ 4ರಿಂದ ಗುಣಿಸುವಾಗ 4, 9, 2, 8, 4 ಸಿಗುವುದು. ಆದ್ದರಿಂದ 272 × 272 ಎಂಬುದು 4, 9, 2, 8, 4 ಆಗಿರುವುದು. ಮೂರು ಗುಣಿಸು 33 ಸಮ ಎಷ್ಟು? 11 × 11 ಎಂಬುದು 121ಕ್ಕೆ ಸಮ. 121ನ್ನು ನಾವು 9ರಿಂದ ಗುಣಿಸಬೇಕು. ಆಗ 1, 0, 8, 9 ಸಿಗುವುದು. ಆದ ಕಾರಣ 33 × 33 ಸಮ 1, 0, 8, 9 ಆಗುವುದು. ಮೂರು 1333ರ ವರ್ಗವು 1111ರ ವರ್ಗವು 1, 2, 3, 4, 3, 2, 1 ಆಗಿರುವುದು. ಆಗ ಅದನ್ನು 9ಕ್ಕೆ ಗುಣಿಸಬೇಕು. ಆಗ ಉತ್ತರ 1, 1, 1, 0, 8, 8, 8, 9 ಆಗುವುದು. ಆದ್ದರಿಂದ 3333ರ ವರ್ಗವು 1, 1, 1, 0, 8, 8, 8, 9 ಆಗಿದೆ.